ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಪ್ರತಿಯೊಬ್ಬರು ಕುಟುಂಬ ಸಮೇತವಾಗಿ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ತುಂಬ ಇದು ಸಸ್ಪೆನ್ಸ್ ತುಂಬ ಇಷ್ಟ ಆಗುತ್ತೆ. ತುಂಬ ಸೂಪರ್ ಆಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಟೀಮ್ ಅವ್ರಿಗೆ ಆಲ್ ದ ಬೆಸ್ಟ್. ನೋಡ್ಬೋದು. ಥ್ಯಾಂಕ್ ಯು. ಸೂಪರ್ ಆಗಿದೆ ಬ್ರೋ. ಥ್ರಿಲ್ಲಿಂಗ್ ಚೆನ್ನಾಗಿದೆ ಬ್ರೋ ಮೂವಿ. ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಸೂಪರ್ ಆಗಿತ್ತು. ಸೆಕೆಂಡ್ ಹಾಫ್ ಸಖತ್ ಎಂಗೇಜಿಂಗ್ ಆಗಿತ್ತು. ಆಮೇಲೆ ಸಾಂಗ್ಸ್ ಎಲ್ಲ ಸೂಪರ್ ಆಗಿತ್ತು. ಒನ್ ಟೈಮ್ ವಾಚ್ ಡೆಫಿನೆಟ್ಲಿ. ಅದೇ ನೋಡಬೇಕು. ಚೆನ್ನಾಗಿದೆ, ಯಾಕೆಂದರೆ ಸೆಕೆಂಡ್ ಹಾಫ್ ಒಳ್ಳೆ ನೋಟಲ್ಲಿ ಫಿನಿಶ್ ಮಾಡಿದ್ರು. ಹೋಪ್ಫುಲಿ ಪಾರ್ಟ್ 2 ಬರ್ಬೋದು ಅಂತ ಅನ್ಕೊಂತೀನಿ. ಚೆನ್ನಾಗಿತ್ತು ಸರ್. ಸೂಪರ್ ಟೈಮು ಹೋಗೋದೇ ಗೊತ್ತಾಗಲ್ಲ. ಫಿಲಮ್ ಅಷ್ಟು ಚೆನ್ನಾಗಿ ಬಂದಿದೆ. ಫಿಲಮ್ ಫುಲ್ ಥ್ರಿಲ್ಲಿಂಗ್ ಆಗಿದೆ. ಏನಾಗ್ಬೋದು ಎತ್ತಾಗ್ಬೋದು ಅನ್ನೋದನ್ನ ಭಾಳ ಕುತೂಹಲವಾಗಿ ನೋಡಿ ಬಂದಿದೆ. ಹೀರೋ ಆ್ಯಕ್ಟಿಂಗ್ ಮಾಸ್ ಆಗಿದೆ. ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ ಫಿಲಮು. ಹೊಸ ಹೀರೋ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಫಿಲಮ್. ಓವರ್ ಅಷ್ಟೊಂದು ಚೆನ್ನಾಗಿದೆ. ಫೈಟಿಂಗ್ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಇಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಸೂಪರ್ ಆಗಿದೆ. ಹೊಸ ಹೀರೋ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಆ್ಯಕ್ಚುಲಿ ನಟ್ವರ್ಲಲ್ಲಿ ಬಂದು ಒಂದು ಒಳ್ಳೆ ಥ್ರಿಲ್ಲಿಂಗ್ ಕಾನ್ಸೆಪ್ಟು, ಹೊಸ ಸ್ಟೋರಿ ಸರ್. ತುಂಬ ಇಷ್ಟ ಆಯ್ತು ನನಗೆ. ಸಿನಿಮಾದಲ್ಲಿ ಏನಂತಂದರೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಸಿನಿಮಾ ನೋಡ್ತಾ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಓವರಾಲ್ ಆಗಿ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಹೀರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತನುಷ್ ಶಿವಣ್ಣ ಒಂದು ಒಳ್ಳೆ ಬ್ರೇಕ್ ಆಗ್ಬೋದು ಅವ್ರಿಗೆ ಅಂತೇಳಿ ಅನ್ಕೊಂಡು. ಥ್ಯಾಂಕ್ ಯು ಸರ್.